ನಮಸ್ಕಾರ. ನ್ಯಾಯ, ಸೌಂದರ್ಯ ಮತ್ತು ಸಮತೋಲನದ ಪ್ರತೀಕವಾದ ಆತ್ಮಜ್ಯೋತಿಗೆ ಸುಸ್ವಾಗತ. ನಾನು ನಿಮ್ಮ ಜ್ಯೋತಿಷ್ಯ ಮಾರ್ಗದರ್ಶಕ. ತುಲಾರಾಶಿಯ ಪ್ರೀತಿಯ ಬಂಧುಗಳೇ, ನವೆಂಬರ್ 2025 ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮತೋಲನ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯವನ್ನು ತರುತ್ತಿರುವ ತಿಂಗಳು. ನಿಮ್ಮ ರಾಶಿಯ ಅಧಿಪತಿ ಶುಕ್ರಗ್ರಹದ ಪ್ರಭಾವವು ಈ ತಿಂಗಳು ಅತ್ಯಂತ ಪ್ರಬಲವಾಗಿರಲಿದೆ. ನಿಮ್ಮ ಶನಿಗ್ರಹವು 5ನೇ ಮನೆಯಲ್ಲಿ ಅಂದರೆ ಪೂರ್ವಪುಣ್ಯ ಸ್ಥಾನದಲ್ಲಿ ಸಂಚರಿಸುವುದರಿಂದ ನಿಮ್ಮ ಪ್ರೇಮ ಜೀವನ, ಮಕ್ಕಳ ವಿಚಾರಗಳು ಮತ್ತು ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಮೇಲೆ ಆಳವಾದ ಪರಿಣಾಮ ಬೀರಲಿದೆ. ಮತ್ತೊಂದೆಡೆ ನಿಮ್ಮ 7ನೇ ಮನೆಯಲ್ಲಿರುವ ಗುರು-ರಾಹು ಸಂಯೋಗವು ನಿಮ್ಮ ಪಾಲುದಾರಿಕೆ ಮತ್ತು ಮದುವೆಯ ಮೇಲೆ ಹೇಗೆ ಪರಿಣಾಮ ಬೀರಲಿದೆ, ಈ ಎಲ್ಲದರ ಸಂಪೂರ್ಣ ಮತ್ತು ಗುಪ್ತ ವಿಶ್ಲೇಷಣೆ ಇಲ್ಲಿದೆ. ಪ್ರಮುಖ ಗ್ರಹಗತಿ ಮತ್ತು ವಿಶ್ಲೇಷಣೆ. ತುಲಾರಾಶಿಯವರೇ, ನವೆಂಬರ್ ತಿಂಗಳು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಪಾಲುದಾರಿಕೆಗಳು ನಿಮ್ಮ ಪ್ರಗತಿಗೆ ಮುಖ್ಯವಾಗಲಿವೆ. 7ನೇ ಮನೆಯಲ್ಲಿರುವ ಗುರು-ರಾಹುವಿನ ಸಂಯೋಗವು ಅಂದರೆ ಗುರು-ಚಂಡಾಲ ಯೋಗವು ನಿಮ್ಮ ವೈವಾಹಿಕ ಜೀವನದಲ್ಲಿ ವಿವಾದ ಅಥವಾ ಗೊಂದಲಗಳನ್ನು ತರಬಹುದು. ನೀವು ಸಂಗಾತಿಯ ಬಗ್ಗೆ ಅತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವ ಸಾಧ್ಯತೆಯಿದೆ. ಆದಾಗೂ ಶನಿ 5ನೇ ಮನೆಯಲ್ಲಿರುವುದರಿಂದ ನೀವು ಹೊಸ ಕೌಶಲಗಳನ್ನು ಕಲಿಯಲು ಅಥವಾ ಹವ್ಯಾಸಗಳನ್ನು ವೃತ್ತಿಯನ್ನಾಗಿ ಪರಿವರ್ತಿಸಲು ದೃಢವಾದ ಅಡಿಪಾಯ ಹಾಕಬಹುದು. ನಿಮ್ಮ ಹಣಕಾಸು ಮನೆ ಅಂದರೆ 2ನೇ ಮನೆಯು ಬಲವಾಗಿರುವುದರಿಂದ ಆರ್ಥಿಕ ಸಮಸ್ಯೆಗಳಿರುವುದಿಲ್ಲ. ವೃತ್ತಿ, ವ್ಯಾಪಾರ ಮತ್ತು ಕೌಶಲ್ಯ ಅಂದರೆ ಕೆರಿಯರ್ ಅಂಡ್ ಬಿಸ್ನೆಸ್. ತುಲಾರಾಶಿಯವರೇ, ಈ ತಿಂಗಳು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಪಾಲುದಾರಿಕೆ ಮತ್ತು ಸಾರ್ವಜನಿಕ ಸಂಬಂಧಗಳು ಬಹಳ ಮುಖ್ಯ. ಪಾಲುದಾರಿಕೆ ವ್ಯವಹಾರದಲ್ಲಿರುವವರು ಸಣ್ಣಪುಟ್ಟ ಸಮಸ್ಯೆಗಳನ್ನು ಎದುರಿಸಬಹುದು, ಆದರೆ ನಿಮ್ಮ ವಿವೇಚನೆಯಿಂದ ಯಶಸ್ಸು ಸಾಧಿಸುವಿರಿ. ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಸೃಜನಶೀಲತೆ ಮತ್ತು ಪ್ರಸ್ತುತಿ ಕೌಶಲ್ಯವು ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುತ್ತದೆ. 5ನೇ ಮನೆಯ ಶನಿಯು ನಿಮ್ಮ ಅಧ್ಯಯನ ಮತ್ತು ಏಕಾಗ್ರತೆಗೆ ಸಹಾಯ ಮಾಡುತ್ತದೆ. ತಿಂಗಳ ಕೊನೆಯ ಭಾಗವು ಹೊಸ ಯೋಜನೆಗಳನ್ನು ಆರಂಭಿಸಲು ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಉತ್ತಮವಾಗಿದೆ. ಹಣಕಾಸು, ಸಂಪತ್ತು ಮತ್ತು ಹೂಡಿಕೆ ಅಂದರೆ ಫಿನಾನ್ಸ್ ಅಂಡ್ ಮನಿ. ಆರ್ಥಿಕವಾಗಿ ನವೆಂಬರ್ ತಿಂಗಳು ನಿಮಗೆ ಸ್ಥಿರ ಮತ್ತು ಬಲವಾದ ತಿಂಗಳು. ನಿಮ್ಮ ಆದಾಯದ ಮೂಲಗಳು ಸ್ಥಿರವಾಗಿರುತ್ತದೆ. ನಿಮ್ಮ ಮಾತು ಮತ್ತು ಸಂವಹನ ಕೌಶಲ್ಯದಿಂದ ಹಣ ಸಂಪಾದಿಸುವಿರಿ. ಷೇರು ಮಾರುಕಟ್ಟೆಯಲ್ಲಿ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಥವಾ ಹೂಡಿಕೆಗಳಲ್ಲಿ ಈ ತಿಂಗಳು ನಿಮಗೆ ಸಾಧಾರಣ ಲಾಭ ಸಿಗಬಹುದು. ಅನಗತ್ಯ ಸಾಲಗಳನ್ನು ತಪ್ಪಿಸಿ. ಮಕ್ಕಳ ಶಿಕ್ಷಣಕ್ಕಾಗಿ ಅಥವಾ ಪ್ರೀತಿಪಾತ್ರರಿಗೆ ಉಡುಗೊರೆಗಳನ್ನು ನೀಡಲು ಖರ್ಚು ಮಾಡಬಹುದು. ಹೊಸ ಆಸ್ತಿ ಖರೀದಿಗೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ಸಂಬಂಧಗಳು ಮತ್ತು ಪ್ರೀತಿ ಅಂದರೆ ರಿಲೇಶನ್ಶಿಪ್ಸ್ ಆ್ಯಂಡ್ ಲವ್. ಸಂಬಂಧಗಳ ವಿಚಾರದಲ್ಲಿ ಈ ತಿಂಗಳು ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ದೊಡ್ಡ ಸವಾಲು. 7ನೇ ಮನೆಯಲ್ಲಿರುವ ಗುರು-ರಾಹುವಿನ ಸಂಯೋಗವು ನಿಮ್ಮ ವೈವಾಹಿಕ ಜೀವನದಲ್ಲಿ ಗೊಂದಲ ಮತ್ತು ಅತಿಯಾದ ನಿರೀಕ್ಷೆಗಳನ್ನು ಸೃಷ್ಟಿಸಬಹುದು. ಸಂಗಾತಿಯ ಜೊತೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಾಕಷ್ಟು ಚರ್ಚೆ ನಡೆಸುವುದು ಉತ್ತಮ. ಪ್ರೇಮಿಗಳಿಗೆ 5ನೇ ಮನೆಯ ಶನಿಯು ನಿಮ್ಮ ಸಂಬಂಧಕ್ಕೆ ದೃಢತ್ವವನ್ನು ನೀಡುತ್ತದೆ, ಆದರೆ ಪರೀಕ್ಷೆಯನ್ನು ಮಾಡುತ್ತದೆ. ಮಕ್ಕಳ ವಿಚಾರದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಇರುತ್ತದೆ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ ಅಂದರೆ ಹೆಲ್ತ್ ಆ್ಯಂಡ್ ವೆಲ್ನೆಸ್. ಆರೋಗ್ಯದ ವಿಷಯದಲ್ಲಿ ನೀವು ನಿಮ್ಮ ಪೂರ್ಣ ಗಮನವನ್ನು ಆರೋಗ್ಯದ ಮೇಲೂ ನೀಡಬೇಕು. ಮಾನಸಿಕ ಒತ್ತಡವು ನಿಮ್ಮ ದೇಹದ ಮೇಲೆ ಪರಿಣಾಮ ಬೀರಬಹುದು, ಅದರಲ್ಲೂ ಮಧ್ಯ ಮತ್ತು ಕೆಳಬೆನ್ನಿನ ಅಂದರೆ ಮಿಡ್ ಬ್ಯಾಕ್ ಸಮಸ್ಯೆಗಳು ಕಾಣಬಹುದು. ನಿಮ್ಮ ರಾಶಿ ಅಧಿಪತಿ ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಸೌಂದರ್ಯ ಮತ್ತು ಆಕರ್ಷಣೆ ಹೆಚ್ಚಾಗುತ್ತದೆ. ಆದರೆ ಸಮತೋಲನ ಕಾಪಾಡಿಕೊಳ್ಳಲು ಪ್ರತಿದಿನ ವಿಶ್ರಾಂತಿ ಮತ್ತು ಸಮತೋಲಿತ ಆಹಾರ ಸೇವಿಸಿ. ನವೆಂಬರ್ ತಿಂಗಳ ವಿಶೇಷ ಪರಿಹಾರ. ಈ ತಿಂಗಳು ನಿಮ್ಮ ವೈವಾಹಿಕ ಸಂಬಂಧ ಮತ್ತು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರತಿದಿನ ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಬಿಳಿ ಬಣ್ಣದ ವಸ್ತುಗಳನ್ನು ಪೂಜಿಸಿ ಅಥವಾ ನಿಮ್ಮ ಸುತ್ತಮುತ್ತ ಇಟ್ಟುಕೊಳ್ಳಿ. ಪ್ರತಿ ಶುಕ್ರವಾರದಂದು ಲಕ್ಷ್ಮೀದೇವಿಯ ದರ್ಶನ ಮಾಡಿ ಮತ್ತು ಸಾಧ್ಯವಾದರೆ ಕನ್ಯಾ ಮಕ್ಕಳ ಆಶೀರ್ವಾದ ಪಡೆಯಿರಿ. ಪ್ರತಿ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಗುರು-ರಾಹುವಿನ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ. ತುಲಾರಾಶಿಯವರೇ, ನಿಮ್ಮ ಈ ನವೆಂಬರ್ ತಿಂಗಳು ನ್ಯಾಯ, ಪ್ರೀತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ತುಲಾರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ. ಶುದ್ಧ ಜ್ಯೋತಿಷ್ಯ ಮಾರ್ಗದರ್ಶನಕ್ಕಾಗಿ ಆತ್ಮಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಧನ್ಯವಾದಗಳು.